ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ಒಂದಿಷ್ಟು ವಿಡಿಯೋಗಳಲ್ಲಿ ಗೌರಿ ಗಣೇಶ ಹಬ್ಬಗಳಲ್ಲಿ ಹಾಕುವಂಥ ಗೌರಿ ಅಮ್ಮ ಮತ್ತು ಗಣೇಶನಿಗೆ ಹಾಕುವಂಥ ಹತ್ತಿಹಾರವನ್ನು ಮಾಡಿ ತೋರಿಸಿಕೊಟ್ಟಿದ್ದೆ. ಇವಾಗಲೂ ಕೂಡ ಒಂದು ಸಿಂಪಲ್ ಆಗಿರುವಂಥ ಹತ್ತಿಹಾರ, 2 ಕಲರ್ ಶೈನಿಂಗ್ ಪೇಪರು, ಕುಂದನ್ನು, ಹತ್ತಿ ಎಳೆಗಳು, ದಾರ, ಕತ್ತರಿ, ಹೂಬತ್ತಿ, ಫೆವಿಕಾಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟನ್ನು ತಗೊಳ್ತಾ ಇದ್ದೀನಿ. ಹೂಬತ್ತಿಯನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕಾಟನ್ ಎಕ್ಸ್ಟ್ರಾ ಸೇರಿಸಿ ಸ್ವಲ್ಪ ದಪ್ಪ ಸೈಜ್ನಲ್ಲಿ, ದೊಡ್ಡ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಪಿಂಕ್ ಕಲರ್ ಶೈನಿಂಗ್ ಪೇಪರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಪೇಪರ್ನ ಸುತ್ತಬಿಟ್ಟು ತುದಿಯಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇದು ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ತಮ್ಮನೇಲಿ ನೋಡ್ತಾ ಇದ್ದಾಗೇ ಗೊತ್ತಾಗೋಗುತ್ತೆ, ಅಷ್ಟು ಸಿಂಪಲ್ ಆಗಿದೆ ಮಾಡೋದು. ಈಗ ತಾನೇ ಕಲಿತಾ ಇರೋರಿಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಳ್ಬೇಕಾಗತ್ತೆ. ನಾನು 2 ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ 6 ಹತ್ತಿಯ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಇವಾಗ 2 ಕಾಲಿನ ಜಡೆ ಹಾಕ್ತಾಯಿದ್ದೀನಿ. ಮೂರು ಜಡೆಗಳನ್ನು ಸ್ಯಾಟಿನ್ ರೋಲ್ ಮೇಲೆ ಅಂಟಿಸಿದ್ದೀನಿ. ಮೊದಲನೇ ಜಡೆಗಿಂತ ಎರಡನೇದು ಸ್ವಲ್ಪ ಲೆಂತು, ಮೂರನೇದು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಲೆಂತ್ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಇವಾಗ ಪೇಪರ್ ಹಾಕಿ ಅಂಟಿಸಿರೋವಂಥ ಹೂಬತ್ತಿಯನ್ನು ಒಂದರ ಕೆಳಗೆ ಒಂದು ಇಟ್ಟು ಅಂಟಿಸ್ತಾ ಇದ್ದೀನಿ. ಗುಂಡಿನ ಕೆಳಭಾಗಕ್ಕೆ ಫೆವಿಕಾಲ್ ಹಾಕಿ ಅಂಟಿಸ್ಕೋಬೇಕು. ಮಧ್ಯದಲ್ಲಿ ಗೋಲ್ಡ್ ಕಲರ್ ಶೈನಿಂಗ್ ಪೇಪರ್ನಿಂದ ಮಾಡಿರೋಂಥ ಹೂಬತ್ತಿ, ನಂತರ ಪಿಂಕ್ ಕಲರ್. ಇದೇ ರೀತಿ ಹಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಗುಂಡುಗಳು ಒಂದೇ ಸ್ಟ್ರೈಟಾಗಿ ಇರಬೇಕು. ಇವಾಗ ಮಾಡಿದ್ದೀನಿ, ಮಧ್ಯದಲ್ಲಿ ಫ್ಲವರ್ ಶೇಪ್ನಲ್ಲಿ ಅಂಟಿಸಿದ್ದೀನಿ. ಈ ರೀತಿ ಬಂದಿದೆ ಹಾರ. ಫ್ಲವರ್ ಮಧ್ಯಭಾಗದಲ್ಲಿ ಕಾಟನ್ ಇಡ್ತಾ ಇದ್ದೀನಿ. ಇಲ್ಲಿಗೆ ಹಾರ ಮುಗಿದಿದೆ. ತುಂಬ ಸಿಂಪಲ್ ಆಗಿರುವಂಥ ಹಾರ ಮತ್ತು ಬೇಗ ಮುಗಿಯುವಂಥ ಹಾರ ಮುಗಿದಿದೆ. ಇದಕ್ಕೆ ಡೆಕೋರೇಟ್ ಕೂಡ ಮಾಡಿದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.